ಇವತ್ತು ಮುಖ್ಯವಾಗಿ ಈ ಹೋರಾಟಕ್ಕೆ ಬರಬೇಕಾದ್ರೆ ನಮ್ಮ ಮನಸ್ಸುಗಳು ಗಟ್ಟಿಯಾಗಿದ್ದಕ್ಕೆ ನಾವು ಈ ಹೋರಾಟಕ್ಕೆ ಬಂದೇವೆ. ಹಂಗೆ ಕೆಲವು ಮನಸ್ಸುಗಳು ನಮ್ಮ ಮನಸ್ಸುಗಳು ಹೆಂಗದ ಏನಾದ್ರೂ ಗುಲಾಮಗಿರಿ ಒಳಗದ. ಆ ಗುಲಾಮಗಿರಿ ಒಳಗಿಂದ ಹೊರಗೆ ಬಂದಾಗ ಮಾತ್ರ ನಾವು ನಮ್ಮ ಹಕ್ಕುಗಳನ್ನ ನಮ್ಮ ಹೋರಾಟಗಳನ್ನ ಯಶಸ್ವಿಗೊಳಿಸಕ್ ಸಾಧ್ಯ ಇದೆ. ಆತರ ಯಶಸ್ವಿಗೊಳಿಸಬೇಕಾದ್ರೆ ಏನಿರ್ಬೇಕು ನಮ್ಮಲ್ಲಿ ಮೊದಲು ಪ್ರಮುಖವಾಗಿ ಒಗ್ಗಟ್ಟಿರ್ಬೇಕಾಗ್ತದೆ. ಈಗ ನಾವು ಸಂಸ್ಥೆಯಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸುಧಾರಣಾ ಸಂಸ್ಥೆಯಿಂದ ಬಂದಿದ್ದೀವಿ. ಆ ಸುಧಾರಣಾ ಸಂಸ್ಥೆಯೊಳಗೆ ನಾವೆಲ್ಲಾ ಸಿಬ್ಬಂದಿಗಳು ಒಂದಾಗಿರ್ಬೇಕಾಗ್ತದೆ. ನಮ್ಮ ಒಗ್ಗಟ್ಟು ಕ್ಷೀಣಿಸ್ತದ, ನಮ್ಮ ಹೋರಾಟಕ್ಕೆ ಯಶಸ್ವಿ ಸಿಗುವುದಿಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಏನೆಲ್ಲ ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಆದ್ರೆ ನಮಗೆ ಛಲ ಇರೋದಂತೂ ಛಲ ಕಡ್ಡಾಯವಾಗಿ ಛಲ ಇರಲೇಬೇಕಾಗ್ತದೆ. ಆ ಛಲ ಇರದಿದ್ರೆ ನಾವು ಯಾವುದೇ ಹೋರಾಟಗಳು ಯಶಸ್ವಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಇನ್ನೊಂದು ಒಂದು ವಿನಂತಿ ಏನ್ ಮಾಡ್ಕೋತೀನಿಪ್ಪ ಅಂತಂದ್ರ, ಈ ಸಂಘಟಕರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಮಾಡೋರು ನಮ್ಗೆ ಏನಾದ್ರೂ ಒಂದು ಅನ್ಯಾಯ ಆದಾಗ ಬೇಗನೆ ಸ್ಪಂದನೆ ಮಾಡುವಂತ ಮನಸ್ಥಿತಿಗಳು ನಮ್ಮ ನಾಯಕರಲ್ಲಿ ಬರಬೇಕು. ಎಷ್ಟೋ ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಯಾವುದೇ ಸಂಘಟನೆ ಅಂದಾಗ ನಾವೆಲ್ಲರೂ ಒಟ್ಟಾಗಿ ಹೋಗೋಣ, ನಾವೆಲ್ಲರೂ ಜೋಡಾಗಿ ಹೋಗೋಣ. ಇವತ್ತೇನು ಎಲ್ಲಾ ಒಕ್ಕೂಟಗಳನ್ನ ಸೇರ್ಪಡೆ ಮಾಡ್ಕೊಂಡು ನಾವು ಇವತ್ತೊಂದು ಬಲಿಷ್ಠವಾದ ಸಂಘಟನೆಯನ್ನು ಕಟ್ಕೊಂಡು ಇವತ್ತು ಸರ್ಕಾರಕ್ಕೆ ಎಚ್ಚರವನ್ನ ಕೊಡ್ತಾ ಇದ್ದೇವೆ. ಬರೀ ಕೇವಲ ನಮಗೆ ರಾಜ್ಯ ಸರ್ಕಾರಗಳಿಂದ ಅನ್ಯಾಯ ಆಗಿಲ್ಲ, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳಿಂದ ನಮಗೆ ನಿರಂತರವಾಗಿ ಶೋಷಣೆ ಅನ್ಯಾಯಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ದಯವಿಟ್ಟು ಹೇಳ್ತೇನೆ, ನಾವು ಎರಡೂ ಸರ್ಕಾರಕ್ಕೆ ನಾವು ಎಚ್ಚರ ಕೊಡೋಣ. ನಮ್ಮ ಹೋರಾಟಕ್ಕೆ ನೀವೇನಾದ್ರೂ ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಇನ್ನೂ ನಿರಂತರವಾಗಿ ಇದು ಹೋರಾಟ ಉಗ್ರ ಪ್ರತಾಪವನ್ನು ತಾಳ್ತದೆ ಅಂತ ಹೇಳ್ತೇನೆ. ಇನ್ನೊಂದು ಆಗಲೇ ಒಬ್ಬರು ಅಧಿಕಾರಿಗಳು ಬಂದು ಒಂದು ಮನವಿಯನ್ನ ಸ್ವೀಕರಿಸಿದ್ರು. ಆದಷ್ಟು ಬೇಗನೆ ತುರ್ತು ಕ್ರಮ ಕೈಗೊಳ್ತೀನಿ ಅಂದ್ರು. ಆದಷ್ಟು ಬೇಗ ತುರ್ತು ಕ್ರಮ ಅಂದ್ರೆ ಏನು? ನಮಗೆ ಹೇಳ್ತಾರ ಇದ್ರ ಕೆಲಸ ಮಾಡಬೇಕು, 2 ದಿನದ ಕೆಲಸ ಮಾಡಬೇಕು, 3 ದಿನದ ಕೆಲಸ ಮಾಡ್ಬೇಕಂತ ನಮ್ಗೆ ನಿಗದಿತ ಸಲಹೆಯನ್ನು ಕೊಡ್ತಾರ. ಆದ್ರೆ ಇವ್ರೇನ್ ಹೇಳ್ತಾರ, ಆದಷ್ಟು ತುರ್ತು ಮಾಡ್ತೇಳ್ತಾರೆ, 2 ವರ್ಷ ಹೋಗ್ತಾರೆ. ಅದಕ್ಕೆ ಯಾವುದೇ ಅಧಿಕಾರಿಗಳು ಬರ್ರಿ, ಇವತ್ತು ಈ ವೇದಿಕೆಗೆ ಬಂದಾಗ ಎಷ್ಟು ದಿನದಲ್ಲಿ ಎಷ್ಟು ಸಮಯದಲ್ಲಿ ನೀವು ಈ ಒಂದು ಕಾರ್ಯವನ್ನ ಕೈಗೊಳ್ತೀರಿ ಅಂತ ನಿಗದಿತ ಸಮಯವನ್ನ ಹೇಳಿ ನೀವು ಮನವಿ ಪತ್ರವನ್ನು ತಗೋಬೇಕು. ಅಂದಾಗ ನಾವು ಒಂದು ನ್ಯಾಯ ಸಿಗಕ್ಕೆ ಸಾಧ್ಯ ಇದೆ. ಆದಷ್ಟು ಬೇಗ ಮಾಡ್ತೀನಿ, ಸಾಧ್ಯ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡದ್ ಮಾಡ್ತೀನಿ ಅಂತಕ್ಕಂತ ಹೇಳಿಕೆ ಮಾತುಗಳನ್ನ, ಬಾಲಿಸ್ ಮಾತುಗಳನ್ನ ಯಾವ ಅಧಿಕಾರಿಗಳು ನೀಡೋದು ಅವಶ್ಯಕತೆ ಇಲ್ಲ. ಬಂದ್ರ ಮನವಿ ಪತ್ರ ತಗೊಂಡ್ರಿ, ಅದಕ್ಕೆ ನಿಗದಿತ ಸಮಯದೊಳಗೆ ಮಾಡ್ತೀನಿ ಅಂತ ಎಷ್ಟು ಒಂದು 27 ಮನವಿಗಳದಾವು. ಅದರೊಳಗೆ ಎಷ್ಟು ಮನವಿಗಳನ್ನ ನೀವು ತುರ್ತಾಗಿ ನಿಭಾಯಿಸ್ತೀರಿ, ಎಷ್ಟು ಮನವಿಗಳನ್ನ ಎಷ್ಟು ಬೇಗ ನೀವು ಮಾಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು ನೀವು ಒಂದು ಮನವಿಯನ್ನ ಸ್ವೀಕರಿಸಿದ್ರೆ ಮಾತ್ರ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಾವು ಎಲ್ಲ ವೇದಿಕೆಯವ್ರ ಮೇಲೆ ಮನವಿ ವಿನಂತಿಸ್ಕೊಳ್ತೀನಿ, ಯಾರೇ ಅಧಿಕಾರಿ ಬರ್ರಿ, ಅಧಿಕಾರಿಗಳು ಬಂದಾಗ ಅವರಿಗೆ ಕಡ್ಡಾಯವಾಗಿ ಯಾವಾಗ ಏನು ಎಷ್ಟು ದಿನಗಳಲ್ಲಿ ಮಾಡ್ತೀರಿ ಅಂತಕ್ಕಂಥ ಒಂದು ನಿಗದಿಯನ್ನ ಗೊತ್ತುಪಡಿಸ್ಬೇಕಂತ ವಿನಂತಿಸ್ಕೊಳ್ತೇನೆ. ಇದು ಹೇಳಿ ನನ್ನ ಮಾತಿಗೆ ರಾಮಕೃಷ್ಣದಾಗಿ ಶ್ರೀಕಾಂತ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಇನ್ನು ಯಾರೆಲ್ಲ ಬರ್ಲಿಕ್ಕಿದ್ದಾರೆ